ಕಾಫಿ. ದೊಡಮ್ಮ ನೀವ್ ಯಾಕೆ ಬರಕ್ ಹೋದ್ರಿ? ಕರ್ದಿದ್ರೆ ನಾನೇ ಬರ್ತಿರ್ಲಿಲ್ವಾ? ಅಯ್ಯೋ, ಕಾಫಿ ರೆಡಿ ಆಗಿತ್ತು, ನೀ ಕೂತಿದ್ಯಲ್ಲ, ಕೊಟ್ಬಿಡೋಣ ಅಂತ ಬಂದೆ. ತಗೋ ಕೂತ್ಕೋ, ತಗೋ. ಅರೆ, ನೀನೆಲ್ಲಿದ್ಯೆ? ಅವಳು ರಣಧೀರನ್ ಜೊತೆ ಮಾತಾಡೋದ್ರಲ್ಲಿ ಬ್ಯುಸಿ ಇದ್ಲು. ಆಹಾ, ಹಾ ಹೌದು ಪ್ರೀತಿ. ಇಲ್ಲಿ ಅಡ್ಗೆ ಮಾಡಕ್ಕೆ, ಬಟ್ಟೆ ಒಗ್ಯಕ್ಕೆ ಎಲ್ಲದಕ್ಕೂ ಆಳ್ಗಳಿದ್ದಾರೆ. ನನ್ಗೇನು ಟೆನ್ಷನ್ ಇಲ್ಲ. ಪ್ರೀತಿ, ಒಂದ್ ನಿಮಿಷ ಇರು. ಅವಳು ಕಾಫಿ ಕೊಟ್ಟಿದ್ದೀರಾ, ನನಗ್ ಮಾತ್ರ ಕೊಟ್ಟಿಲ್ಲ. ಇನ್ನೊಬ್ರು ಎಂಜಿಲ್ ಮಾಡಿದನ್ನ ಕುಡಿಯೋ ಅಭ್ಯಾಸ ನನಗಿಲ್ಲ. ನಾ ಎಂಜಿಲ್ ಮಾಡಿಲ್ಲಮ್ಮ. ಹಾ, ಹೇಳು ಪ್ರೀತಿ. ಮತ್ತೆ ನೆಕ್ಲೆಸ್ ತಗೊಂಡ್ಯಾ? ಎಷ್ಟು ಕೊಟ್ಟೆ? 2 ಲಕ್ಷನಾ? ಅಷ್ಟೇನಾ? ನಾನು ತಗೊಂಡೆ ಕಾಣೆ, 3.5 ಲಕ್ಷದ್ದು. ಯಾಕೋ ಇಷ್ಟ ಆಗ್ಲಿಲ್ಲ, ವಾಪಸ್ ಕೊಟ್ಬಿಟ್ಟೆ. ಅಮೌಂಟ್ ಇನ್ನೂ ಇಸ್ಕೊಂಡ್ ಬಂದಿಲ್ಲ. ನಿನಗೆ ಗೊತ್ತಲ್ಲ ನನ್ನ ನೇಚರು, ಇಷ್ಟ ಆಗದೆ ಇರೋದನ್ನ ತೆಗೆದು ಬಿಸಾಕ್ತೀನಿ. ಇಷ್ಟಪಟ್ಟಿದ್ದನ್ನ ಎಷ್ಟೇ ಕಷ್ಟ ಆದ್ರೂ ಪಡ್ಕೋತೀನಿ. ಹಾ, ಹೌದು. ಹಾ, ಇಲ್ಲ. ಹಾ ಪ್ರೀತಿ, ಮತ್ತೆ ಹೇಗಿದ್ಯಾ? ಯಾವಾಗ ಸಿಕ್ತಿಯೇ? ಹಾ ಪ್ರೀತಿ, ಇಲ್ಲ ಕಣೆ. ನನ್ನ ಬಗ್ಗೆ ಗೊತ್ತಲ್ವೇನೆ ನಿಂಗೆ? ಪ್ರೀತಿ, ನಾನು ಆಮೇಲೆ ನಿನಗೆ ಕಾಲ್ ಮಾಡ್ತೀನಿ. How dare you? Get out! Nada! ಏನೋ ಪುಟ್ಟು ನಿಂದ್ರಗಳೇ, ಅವಳೇನೋ ತಗೋಬೇಕಂತೆ, ಕರ್ಕೊಂಡು ಹೋಗ್ಬಾರ್ದ? ನೀನು ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಹೋಗ್ತೀಯಾ? ಗಾಡಿಲಿ ತಾನೇ ಕೂರ್ಸ್ಕೊಂಡು ಹೋಗೋದು, ಕರ್ಕೊಂಡು ಹೋಗು. ಸುಮ್ಮನೆ ಮನೆ ಮುಂದೆ ಗಲಾಟೆ ಯಾಕೆ? ಜನ ಎಲ್ಲ ನೋಡ್ತಾರೆ, ಆಮೇಲೆ ಅವಮಾನ ಆಗುತ್ತೆ ಯಜಮಾನ್ರೆ. ನನಗೆ ಮೇನ್ ರೋಡಲ್ಲಿ ಶೆಟ್ರಂಗಡಿ ಇದೆಯಲ್ಲ, ಅಲ್ಲಿ ತನಕ ಬಿಟ್ಬಿಡಿ ಸಾಕು.
ಬೈಕಲ್ಲಿ ಡ್ರಾಪ್ ಕೇಳ್ದೆ ಹೊರತು ಊರೆಲ್ಲ ಸುತ್ತಾಡೋ ಕನ್ಸ್ ಕಾಣಬೇಡ. ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಗಂಡನ ಜೊತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಅಂದ್ರೆ ಏನ್ ಯಜಮಾನ್ರೆ? ಈಗೆಲ್ಲ ಮಾತಾಡಿದ್ರೆ ಬೈಕಲ್ಲಿ ವೀಲಿಂಗ್ ಮಾಡಿ ಬೀಳಿಸ್ತೀನಿ ಅಷ್ಟೇ. ಓ, ನೀನೇನ್ ಧೂಮ್ ಫಿಲಂ ಹೀರೋನಾ? ಬೈಕ್ ಕೆಳಗ್ ಬಿದ್ದಾಗ ಜುಯಿ ಅಂತ ಹಾರಿ ಬಚಾವಾಗೋದಕ್ಕೆ ನನ್ ಜೊತೆ ನೀನು ಬೀಳ್ತಿದ್ದೆ ತಾನೇ? ನೋಡು, ಈ ರೀತಿ ಎಲ್ಲ ಮಾತಾಡೋದಾದ್ರೆ ನನ್ನ ಜೊತೆ ಬರಬೇಡ. ನನ್ನ ಇಲ್ಲೇ ಬಿಟ್ಟು ಹೋಗೋಣ ಅಂತನಾ? ಅದೇನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಸುಮ್ಮನೆ ನನ್ನ ತಲೆ ತಿನ್ಬೇಡ ಅಷ್ಟೇ. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ ಯಜಮಾನ್ರೆ. ನಾನು ಎಲ್ಲಿ ತಲೆ ತಿಂತಿದ್ದೀನಿ? ಡ್ರಾಪ್ ಕೇಳ್ದೆ ಅಷ್ಟೇಪ್ಪ. ಅದಕ್ಕೆ ನೀವು ರೋಡಲ್ಲಿ ಜಗಳ ಮಾಡ್ತಿದ್ದೀರಾ? ಒಬ್ಳು ಹುಡುಗಿಗೆ ಈ ತರ ರೋಡಲ್ಲಿ ರೇಗಾಡಿದ್ರೆ ಮುಂದೆ ಏನಾಗ್ಬೋದು ಅನ್ನೋದು ಕಲ್ಪನೆ ಮಾಡಿ. ಇದು ರೋಡು. ಅವತ್ತು ನನ್ನನ್ನ ಮನೆಯಿಂದ ಹೊರಗೆ ಹಾಕಿದಕ್ಕೇನೆ ಅಷ್ಟು ಜನ ಹೆಂಗಸರು ಬಂದ್ರು. ನೆನ್ಪಿದ್ಯಾ? ಸರಿ, ಬಾ ಕುತ್ಕೋ. ಇದಪ್ಪ ಒಳ್ಳೆ ಗಂಡನ ಲಕ್ಷಣ ಅಂದ್ರೆ. ಡ್ರಾಪ್ ಮುಂದೆ ಯಾವತ್ತೂ ಕೇಳಬಾರ್ದು. ಅಷ್ಟು ಭಯ ಹುಟ್ಟಿಸ್ತೀನಿ ನೋಡ್ತಿರೋ. ತೆನಾಲಿರಾಮನ ಬೆಕ್ಕಿನ ಕತೆ ಥರ ಹಾಲು ನೋಡಿದ್ರೆ ಆ ಬೆಕ್ಕು ಹೇಗೆ ಓಡ್ತಿತ್ತೋ, ಬೈಕ್ ನೋಡಿದಾಗ ನೀನು ದೂರ ಓಡಬೇಕು. ಮುಂದೆ ಹೋಗಕ್ ಮನ್ಸ್ ಮಾಡ್ತಿರೋ? ಯಾವತ್ತೂ ನಾನು ನಿನ್ನ ಹತ್ರ ಡ್ರಾಪ್ ಕೇಳಬಾರ್ದು ಅಂತ ಈ ರೀತಿ ಬೈಕ್ ಓಡಿಸ್ತಿದ್ಯಾ? ಓಡಿಸು ಇದೇ ಸ್ಪೀಡಲ್ಲಿ ಅಥವಾ ಇದಕ್ಕಿಂತ ಜಾಸ್ತಿ ಸ್ಪೀಡಲ್ಲಿ ನಿನ್ ಮನಸ್ಸಲ್ಲಿದ್ದಾಳಲ್ಲ ಮಯೂರಿ, ಅವಳು ಇದೇ ರೀತಿ ಓಡಿಸ್ತಿದ್ದಿ. ಏನ್ ಹಾಗೆ ನೋಡ್ತಿದ್ಯಾ? ನೀನೇ ತಾನೇ ಹಂಸತ್ತಿಸಿದ್ದು. ಬೈ ಚಾನ್ಸ್ ಕೆಳಗೆ ಬಿದ್ದು ಕೈಯೋ ಕಾಲ ಮುರ್ಕೊಂಡ್ಬಿಟ್ಟಿದ್ರೆ ಆಮೇಲೆ ನೀನೇ ನನ್ನ ಸೇವೆ ಮಾಡ್ಬೇಕಾಗಿತ್ತು. ಇಲ್ಲೇ ಸೈಡ್ ಹಾಕು. ನನಗೆ ಚಮಕ್ ಕೊಡ್ತೀಯಾ? ನೀನ್ ಹಿಂದೆ ಕೂತ್ಕೊಂಡಾಗ ನೀನನ್ನು ಮುಟ್ಬಾರ್ದಾ? ಡಿಸ್ಟೆನ್ಸ್ ಮೇಂಟೈನ್ ಮಾಡು ಅಂತೀಯಾ? ನೋಡ್ತಾ ಇರು, ನೀನ್ ನನ್ನನ್ನ ಹೆಂಡತಿ ಅಂತ ಒಪ್ಕೊಂಡು ಶಾಪಿಂಗ್ ಮಾಲು ಮೂವಿ ಅಂತ ಕರ್ಕೊಂಡು ಹೋಗಾಗ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಚಾರುನೇ ಅಲ್ಲ. ದೊಡಮ್ಮ ಏನೋ ಕರೆದ್ರಂತೆ. ಹಾ ತಗೊಮ್ಮ, ಇವೆಲ್ಲ ಮೀನಾಕ್ಷಿ ಸೀರೆಗಳು. ಹೋಗ ಅವ್ರ ರೂಮಲ್ಲಿ ಕೊಟ್ಬಿಟ್ಟ. ನಾವ್ಯಾಕೆ ಅವ್ರಿಗೆ ತಗೊಂಡೋಗಿ ಕೊಡ್ಬೇಕು? ಅವರೇ ಬಂದು ತಗೊಂಡೋಗಕ್ಕಾಗಲ್ವಾ? ನೀವ್ ಹೀಗೆ ಮಾಡೋದಕ್ಕೆ ಮೀನಾಕ್ಷಿ ಅತ್ತೆ ಹಾರಾಡೋದು. ಹೋಗ್ಲಿ ಬಿಡಮ್ಮ, ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಹಾಗೆ ಅಂತ ನಾವು ಜಗಳ ಆಡ್ಕೊಂಡಿರಕ್ಕಾಗತ್ತಾ? ಸುಮ್ಮನಿದ್ ಬಿಡ್ಬೇಕು ಅಷ್ಟೇ. ಮೇಘನು ನಿಮ್ ಹಾಗೆ ಸಾಫ್ಟು, ಹೀಗಿರ್ಬಾರ್ದು ದೊಡಮ್ಮ. ಅದು ಈ ಕಾಲದಲ್ಲಿ. ಕಾಲ ಬದಲಾಗತ್ತೆ ಅಂತ ನಾವು ಬದಲಾಗಕ್ಕಾಗತ್ತಾ? ನಾವು ಹೇಗಿರ್ತೀವೋ ಹಾಗೇ ಇರಬೇಕು. ಯಾರಿಗೋಸ್ಕರನೋ ನಾವು ಚೇಂಜ್ ಆಗಬೇಕಾ? ದೊಡ್ಡಮ್ಮ, ನಾವು ಯಾಕೆ ಚರ್ಚೆ ಮಾಡಬೇಕು? ಇದನ್ನ ಹೋಗಿ ಕೊಟ್ಬಿಟ್ಟು ಸೀದಾ ಬಂದ್ಬಿಡು.
ಅವಳು ಏನಾದರೂ ಮಾತಾಡಕ್ಕೆ ಹೋದರೆ ಏನು ಮಾತಾಡಬೇಡ, ಆಯ್ತಾ? ತಗೋ. ಮೀನಾಕ್ಷಿ ಅತ್ತೆ ಕಾಣಿಸ್ತಿಲ್ಲ. ಎಲ್ಲಿ ಹೋದ್ರೆ ನನಗೇನು? ಬಟ್ಟೆ ಕೊಟ್ಟು ಬರಕ್ಕೆ ಹೇಳಿದ್ದಾರೆ, ಇಟ್ಬಿಡ್ತೀನಿ. ನನಗೆ ಹಾಕ್ಬೇಕು. ಓಹೋ, ಕಾಸ್ಮೆಟಿಕ್ ಸ್ಟೋರೇ ಇದೆ. ಮುಖಕ್ಕೆ ಎಷ್ಟು ಹಚ್ಕೊಂಡ್ರೆ ಏನು, ಮನ್ಸು ಹುಳಿಕೆ ತಾನೆ. ಅದನ್ನ ಯಾರು ಕವರ್ ಮಾಡೋಕ್ಕಾಗತ್ತೆ? ಚಾರು ಅನ್ನೋ ಸರಿಯಾಗಿ ಜೋಡಿ ಬೇರೆ ಸಿಕ್ಕಿದೆ. ಇನ್ನು ಸಿಂಧು ಚಿಕ್ಕಮ್ಮ ಬಂದ್ರಂತೂ ಮುಗ್ದು ಹೋಯ್ತು. ಇವರನ್ನೆಲ್ಲ ಸರಿ ಮಾಡೋಕೆ ಆ ಬ್ರಹ್ಮ ಇನ್ನೊಂದು ಅವತಾರ ಎತ್ತು ಬರ್ಬೇಕಾಗತ್ತನ್ಸುತ್ತೆ. ಪಪ್ಪ, ನನ್ನ ಸೀರೆಗಳೆಲ್ಲ ನೀಟಾಗಿ ಮಡಿಸಿ ಯಾರೋ ತಂದಿಟ್ಬಿಟ್ಟಿದ್ದಾರೆ. ಮೀನಾಕ್ಷಿ, ಚಾರು ಈ ಮನೆಗೆ ಬಂದ ಮೇಲೆ ನಿನ್ನ ಲೆವೆಲ್ ಚೇಂಜ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದ್ರೂ ಶುರು ನಿನ್ನ ಕಣ್ಣೆದುರುಗಡೆನೆ ಕಾಣಿಸ್ತಿದೆ. ಜಯಂತ ಚಾರು ಒಂದಾಗ್ಬಿಟ್ರೆ ಆಗ ನನ್ನ ಕನಸುಗಳೆಲ್ಲ ಈಡೇರ್ದು ಹಾಕಿ. ಅದು ಸರಿ, ಈ ಸೀರೆಗಳನ್ನ ತಂದಿಟ್ಟವ್ರು ಯಾರು? ಮೀನಾಕ್ಷಿ, ಯಾರಾದರೂ ತಂದಿಡ್ಲಿ, ಒಟ್ಟಿನಲ್ಲಿ ನಿನ್ನ ಕೆಲಸ ಆಗಿದ್ಯಾ, ಅದಕ್ಕೆ ಖುಷಿ ಪಡು. ಇದೇ ಖುಷಿನಲ್ಲಿ ಮಂಚದ ಕೆಳಗಡೆ ಇರೋ ಲಕ್ಷ್ಮಿನ ಒಂದ್ಸಲ ಕಣ್ಣು ತುಂಬ ನೋಡ್ಬಿಡ್ತೀನಿ. ಪಾಪ, ಅವಳಿಗೂ ಮಂಚದ ಕೆಳಗಡೆ ಕೂತು ಕೂತು ಬೇಜಾರಾಗ್ಬಿಟ್ಟಿರುತ್ತೆ. ನಿಮ್ಮಪ್ಪ ದೇವ್ರೆ, ಪ್ಲೀಸ್ ಆದಷ್ಟು ಬೇಗ ಅವಳನ್ನ ಮಂಚದ ಮೇಲೆ ಬರ್ಸೋ ಹಾಗೆ ಮಾಡ್ಬಿಡಪ್ಪ, ಪ್ಲೀಸ್ ಪ್ಲೀಸ್. ನನ್ನ ಬ್ಯಾಗೆ ಕಾಣಿಸ್ತಿಲ್ವಲ್ಲಪ್ಪ, ಏನಪ್ಪ ಮಾಡೋದೀಗ? ಜೀವ ಜೀವನ ಎರಡೂ ಇತ್ತು, ಯಾರನ್ನು ಹೋಗಿ ಕೇಳೀಗ? ನನ್ನ ರೂಮ್ಗೆ ಯಾರು ಬಂದಿದ್ದವರು? ನನ್ನ ರೂಮಿಗೆ ಯಾರು ಬಂದಿದ್ದವರು? ನನ್ನ ಬ್ಯಾಗ್ ಕಾಣಿಸ್ತಾ ಇಲ್ಲ. ಅಯ್ಯೋ 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 ಅಯ್ಯೋ, ನನ್ನ ಬ್ಯಾಗ್ ಕಾಣಿಸ್ತಾ ಇಲ್ಲ. ನನ್ನ ಮಂಚದ ಕೆಳಗಡೆನೆ ಇಟ್ಟಿದ್ದೆ. ಏನ್ ನಡೀತಿದೆ ಈ ಮನೇಲಿ ಅನ್ನೋದೇ ಅರ್ಥ ಆಗ್ತಿಲ್ಲ. ಜೀವನ ಸರ್ವಸ್ವವಾಗಿದೆ, ನನ್ನ ಬ್ಯಾಗ್ ಕಾಣಿಸ್ತಿಲ್ಲ. ಮೀನಾಕ್ಷಿ, ಯಾಕೆ ಕೂಗಾಡ್ತಿದ್ಯಾ? ಏನಾಯ್ತು? ಸತ್ಯ ಹೇಳಿ, ನನ್ನ ರೂಮ್ ಒಳಗಡೆ ಬಂದಿದ್ದವ್ರು ಯಾರು ಅಂತ ಸತ್ಯ ಹೇಳ್ಬಿಡಿ ನನಗೆ. ನಾನೇ ಬಂದಿದ್ದು. ದೊಡ್ಡಮ್ಮ ನಿಮ್ಮ ರೂಮಲ್ಲಿ ನಿಮ್ಮ ಬಟ್ಟೆ ಇಡೋಕೆ ಹೇಳಿದ್ರು, ಅದಕ್ಕೆ ಬಂದಿದ್ದೆ. ಯಾಕೆ ಹೇಳಿ? ನೀನು ಈ ಮನೆ ಒಳಗಡೆ ಕಾಲಿಟ್ಟು ಈ ಮನೆ ನೆಮ್ಮದಿನೇ ಹಾಳು ಮಾಡಿದೆ. ಈಗ ನನ್ನ ರೂಮ್ ಒಳಗಡೆ ಕಾಲಿಟ್ಟು ನನ್ನ ಸರ್ವನಾಶ ಮಾಡಬೇಕು ಅನ್ಕೊಂಡಿದ್ಯಾ? ಮೀನಾಕ್ಷಿ, ಏನ್ ಮಾತಾಡ್ತಿದ್ಯಾ? ಅದಕ್ಕೆ ದಯವಿಟ್ಟು ನೀವು ಸುಮ್ಮನೆ ಇದ್ದು ಬಿಡಿ. ಹೇಳೆ, ರೂಮಲ್ಲಿ ನನ್ನ ಮಂಚದ ಕೆಳಗಡೆ ಇಟ್ಟಿದ್ದ ಬ್ಯಾಗ್ನ ತಗೊಂಡು ಹೋಗಿ ಎಲ್ಲಿಟ್ಟಿದ್ಯಾ? ಬ್ಯಾಗ? ಯಾವ ಬ್ಯಾಗು? ನಾನು ಯಾಕೆ ತಗೊಂಡು ಹೋಗ್ಲಿ ಅದನ್ನ? ಮೀನಾಕ್ಷಿ, ಮಂಚದ ಕೆಳಗಡೆ ಇಲ್ಲ ಅಂದರೆ ರೂಮಲ್ಲಿ ಎಲ್ಲೋ ನಿನ್ನೆ ಮಾಡ್ತಿರ್ತೀಯ, ಹುಡುಕ್ರಿಯಾ? ಹುಡುಕ್ದೆ ಅಣ್ಣ, ರೂಮ್ ಪೂರ ಹುಡುಕಿದ್ದೀನಿ, ಅದಲ್ಲೆಲ್ಲೂ ಕಾಣಿಸ್ತಿಲ್ಲ. ಅದಲ್ಲಿದ್ದಿದ್ರೆ ನಾನು ಯಾಕೆ ಇಲ್ಲಿ ಬಂದು ಎಲ್ಲರೂ ಕೇಳ್ತಿದ್ದೆ? ಬ್ಯಾಗ್ ತಾನೇ, ಹೋದ್ರೆ ಹೋಗ್ಲಿ, ನಾಳೆ ಹೊಸದು ತಗೊಂಡ್ರೆ ಆಯ್ತು. ಅಷ್ಟೇ. ಹೊಸ ಬ್ಯಾಗ್ ಯಾರಿಗೆ ಬೇಕತ್ತಿಗೆ? ನನ್ಗೆ ಅದೇ ಬ್ಯಾಗ್ ಬೇಕು. ನನ್ಗೆ ಚೆನ್ನಾಗಿ ಗೊತ್ತು, ಆ ಬ್ಯಾಗನ್ನ ಇವಳೇ ತಗೊಂಡು ಹೋಗಿರ್ತಾನೆ. ನೋಡು ಮಯೂರಿ, ಅದನ್ನ ಹೇಗೆ ತಗೊಂಡು ಹೋದ್ಯೋ ಹಾಗೆ ತಂದಿಟ್ರೆ ಸರಿ.
ಇಲ್ಲಾಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ನಾನ್ ನೋಡೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ, ನೀನೇ ತಗೊಂಡಿದ್ಯಾ ಅಂತ ದೂರ್ತಾ ಇದ್ದೀರಲ್ಲ. ಅದೇನ್ ಖಜಾನೆನಾ? ನನಗೆ ಯಾಕೆ ಬೇಕು? ಹೌದೇ, ನನ್ನ ಪಾಲಿಗದು ಖಜಾನೆನೆ. ಸುಮ್ಮನೆ ಅವಳ ಮೇಲೆ ರೇಗೋ ಬದಲು ಬೇರೆ ಬ್ಯಾಗ್ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಲ್ವಾ. ಮೀನಾಕ್ಷಿ, ಬ್ಯಾಗು ಅಷ್ಟೊಂದು ಮುಖ್ಯವಾದ? ಏನಿತ್ತು ಅದರಲ್ಲಿ? ಬಹಳ ಮುಖ್ಯವಾದ ಏನಾದ್ರು ಇದ್ರೆ ಹೇಳು, ಎಲ್ಲರೂ ಸೇರಿ ಇಡೀ ಮನೆ ಹುಡ್ಕೋಣ. ಅದ್ರ ಬದಲು ಮಯೂರಿ ಮೇಲೆ ಆಪಾದನೆ ಮಾಡಿದ್ರೆ, ಒಬ್ಬರ ಮೇಲೆ ಆಪಾದನೆ ಮಾಡೋದಕ್ಕೆ ಮುಂಚೆ 100 ಸಲ ಯೋಚನೆ ಮಾಡಬೇಕು. 100 ಸಲ ಅಲ್ಲ ಅಣ್ಣ, 1000 ಸಲ ಯೋಚನೆ ಮಾಡಿದ್ದೀನಿ. ನನ್ನ ರೂಮಿಗೆ ಬಂದು ಹೋದವಳು ಇವಳೆ ಅಂತ ನನಗೆ ಗೊತ್ತಾದ ಮೇಲೆ ನನ್ನ ಬ್ಯಾಗ್ ತಗೊಂಡಿರೋದು ಇವಳೇ. ಸರಿ, ಹಾಗಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ. ನನ್ನ ಮೇಲೆ ಕಂಪ್ಲೇಂಟ್ ಕೊಡಿ, ಪರವಾಗಿಲ್ಲ. ಅವರೇ ಬಂದು ವಿಚಾರಣೆ ಮಾಡಲಿ. ಮನೇಲಿರೋರ್ಗೆ ಯಾರಿಗೂ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ. ಮೊನ್ನೆ ಬಂದು ನಮ್ಮ ಮನೆ ಸೇರ್ಕೊಂಡಿರೋ ಮಾತಿನ ಮೇಲೆ ಎಲ್ರಿಗೂ ನಂಬಿಕೆ ಇದೆ. ಬ್ಯಾಗ್ ಕಳ್ಕೊಂಡಿರೋ ನಾನ್ ತಾನೆ, ನನಗೆ ಗೊತ್ತು ಅವ್ರ ಕಷ್ಟ ಏನು ಅಂತ. ಮೀನಾಕ್ಷಿ, ನಮ್ಮ ಮನೇಲಿರೋರು ಯಾರಿಗೂ ಅಪನಂಬಿಕೆ ಅನ್ನೋದಿಲ್ಲ, ನಿನಗೂ ಬಿಟ್ಟು. ಮಯೂರಿ ಬಗ್ಗೆ ಹಗುರವಾಗಿ ಮಾತಾಡೋದನ್ನು ಬಿಡೋ. ನಿನ್ನ ಬ್ಯಾಗ್ ಕಳೆದೋಗಿದೆ, ಹೊರಗಿನವ್ರು ಯಾರು ಮನೆ ಒಳಗೆ ಬಂದಿಲ್ಲ, ಆದರೆ ಮನೇಲೆಲ್ಲೋ ಇರುತ್ತೆ. ರೂಮಲ್ಲಿ ಇನ್ನೊಂದ್ಸರಿ ಹುಡುಕೋ, ಸಮಾಧಾನವಾಗಿ ಹುಡುಕಿದ್ರೆ ಸಿಗುತ್ತೆ. ಹುಡುಕ್ತೀನಿ, ಖಂಡಿತವಾಗ್ಲೂ ಹುಡುಕ್ತೀನಿ, ಅದನ್ನ ಬಿಡಲ್ಲ. ಸದ್ಯಕ್ಕದು ನನ್ನಿಂದ ದೂರ ಆಗಿದೆ. ಅದು ಯಾರ ಹತ್ರ ಇದೆ, ಅದನ್ನ ಹೇಗೆ ಹೊರಗೆ ತೆಗಿಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಆ ಕೆಲಸ ನಾನು ಮಾಡೇ ಮಾಡ್ತೀನಿ. ಮಯೂರಿ, ನೀನು ಬೇಜಾರು ಮಾಡ್ಕೋಬೇಡಮ್ಮ. ಅವಳ ಬುದ್ಧಿ ಏನು ಅಂತ ನಿಂಗೆ ಗೊತ್ತಿದೆ ತಾನೆ. ಬ್ಯಾಗ್ ಸಿಕ್ಕಿದ ತಕ್ಷಣ ಅವಳೇ ಪಶ್ಚಾತ್ತಾಪ ಪಡ್ತಾಳೆ. ಸಮಾಧಾನ. ವಾಪಸ್ ಕೊಟ್ಬಿಡಪ್ಪ. ಅದು ಯಾರು ತಗೊಂಡಿದ್ರು, ಏನ್ ಮಾಡಕ್ ತಗೊಂಡಿದ್ರು ನಾನು ಏನು ಕೇಳಲ್ಲ. ನನ್ ಕಣ್ಮುಚ್ಚಿ ಕಂಡ್ಬಿಡಿದ್ರೊಳಗೆ ನನ್ನ ಎದುರುಗಡೆ ಇದ್ಬಿಡ್ಲಿ. ಎಷ್ಟು ದೊಡ್ಡ ದೊಡ್ಡ ಆಸೆಗಳನ್ನ ಕನಸ್ಕೊಂಡ ಕಂಡಿದ್ದೆ. ಒಂದ್ ದೊಡ್ಡ ಸೈಟು, ಕಪ್ಪು ಕಲರ್ದು ದೊಡ್ಡ ಕಾರು, ನನ್ ಗತ್ತೆ ಕಾಣಿಸ್ದೇ ಇರೋಷ್ಟು ದೊಡ್ಡ ನೆಕ್ಲೆಸು. ನನ್ನ ಕನಸುಗಳೆಲ್ಲ ಹಾಳಾಗೋಯ್ತು. ಅಯ್ಯೋ, ನಾನು ಏನಪ್ಪ ಮಾಡೀಗ? ನಾನು ಆ ದುಡ್ಡನ್ನ ಮಂಚದ ಕೆಳಗಡೆನೆ ಇಟ್ಟಿದ್ದೆ. ಯಾರು ತಗೊಳಕ್ ಸಾಧ್ಯ? ನಂಗೆ ಗೊತ್ತು ಇದೆಲ್ಲ ಮಯೂರಿದೆ ಕೆಲಸ. ನಾನು ಸಾರು ಕ್ಲೋಸ್ ಆಗಿದ್ದೀವಲ್ಲ, ಅದಕ್ಕೆ ಅವಳಿಗೆ ಹೊಟ್ಟೆವ್ರಿ. ನನ್ನ ಆಟ ಆಡಿಸ್ಬೇಕು ಅಂತಾನೆ ಅದನ್ನ ತಗೊಂಡಿದ್ದಾಳೆ. ಹೇಳಿದ್ರೆ ನಂಗೇನು ಗೊತ್ತೇ ಇಲ್ಲ ಅನ್ನೋ ಥರ ಮಾತಾಡ್ತಾಳೆ. ಕೊನೆಗೆ ಪೊಲೀಸ್ ಕಂಪ್ಲೇಂಟ್ ಅಂತ ಬೇರೆ ಹೇಳ್ತಾಳೆ. ಕಳ್ರೆಲ್ಲ ಹಾಗೆ ತಪ್ಪಿಸ್ಕೊಳ್ಳೋಕೆ ಪೊಲೀಸ್ ಕಂಪ್ಲೇಂಟ್ ಅಂತ ಹೇಳ್ತಾರೆ. ಅದಕ್ಕೆ ತಕ್ಕಂಗೆ ನಮ್ಮ ಮನೆಯವರು ಎಲ್ಲದಕ್ಕೂ ತಲೆ ಆಡಿಸ್ತಾರೆ. ಯಾರು ಎಲ್ಲಾದ್ರೂ ಹಾಳಾಗಿ ಹೋಗ್ಲಿ, ನನ್ನ ದುಡ್ಬೇಕು ಬೇರೆ, ನನ್ನ ದುಡ್ಬೇಕು. ಮೀನಾಕ್ಷಿ,